ಈ ಕ್ರೀಡಾಂಗಣದಲ್ಲಿ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಕ್ಷಣ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ವರಿಯರು ವೇದಿಕೆ ಅಂತ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕೋಟೆಕಾರು ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ದಿವ್ಯ ಸತೀಶ್, ಸ್ಥಳೀಯ ಕೌನ್ಸಿಲರ್ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ, ಹಾಗೆ ಸ್ಥಳೀಯ ಸಮಾಜ ಕಾರ್ಯಕರ್ತ ಹಾಗೂ ನಮ್ಮೊಂದಿಗೆ ಸಾಗ ಶ್ರೀಯುತ ರಹೀಮ್ ಮುಚ್ಚಿಲ್, ನಮ್ಮ SDMC ಸದಸ್ಯರುಗಳು ಹಾಗೂ ದೈಹಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಸ್ಥಳೀಯ ಸುದ್ದಿ ಮಾಧ್ಯಮದ ಪ್ರತಿನಿಧಿ ವಿದ್ಯಾಧರ್ ಶೆಟ್ಟಿಯವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿಸ್ತಾ ಇದ್ದೇನೆ. ದೈಹಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳಾದ ಶ್ರೀಯುತ ತ್ಯಾಗಂ ಹರೇಕಲ, ಈ ಕ್ರೀಡಾಕೂಟಗಳ ನೋಡಲ್ ಅಧಿಕಾರಿಯಾದ ಶ್ರೀಯುತ ರಾಜು ನಾಯ್ಕ್, ಹಾಗೆ ಸಂಘದ ಪದಾಧಿಕಾರಿ ಶ್ರೀಯುತ ಮೋಹನ್ ಶಿರ್ಲಾಲ್ ತಾವುಗಳು ವೇದಿಕೆ ಬರಬೇಕಂತ ವಿನಂತಿ. ನಮ್ಮ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರುಗಳು ದಯವಿಟ್ಟು ಯಾರ ಹೆಸರನ್ನು ಕಲಿಯುವುದಿಲ್ಲ, ವೇದಿಕೆ ಬರಬೇಕು. ಸರಕಾರಿ ಪ್ರೌಢಶಾಲೆ ಕೊನಾಜೆ ಪದವು ಇಲ್ಲಿಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಗಾಯತ್ರಿ ಮೇಡಮ್, ನಿಮ್ಮನ್ನು ವೇದಿಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಗಾಯತ್ರಿ ಮೇಡಮ್ ವೇದಿಕೆ ಬನ್ನಿ. ಇಕ್ಬಾಲ್ ಸರ್ ತಾವು ಕೂಡ ವೇದಿಕೆ ಬನ್ನಿ. ಗೀತಾ ಮೇಡಮ್ ತಾವು ವೇದಿಕೆ ಬರಬೇಕು ವಿನಂತಿಸ್ತಾ ಇದ್ದೇವೆ. ಪ್ರಾಥಮಿಕ ಶಿಕ್ಷಕರ ಸಂಘ ಹಾಗೂ ಪ್ರೌಢಶಾಲಾ ಶಿಕ್ಷಕ ಸಂಘದ ಯಾವುದಾದ್ರೂ ಪ್ರತಿನಿಧಿಗಳಿದ್ದರೆ ದಯವಿಟ್ಟು ತಮ್ಮನ್ನು ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ಸರಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟದ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುನಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕನ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಲ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈ
ಸೈನಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ನಾಡು ನುಡಿಯ ವೈಭವವನ್ನು ಮೇಳೈಸುವ ನಾಡಗೀತೆಯನ್ನು ಹಾಡಿದ ನಮ್ಮ ಮಕ್ಕಳಿಗೆ ವಂದನೆಗಳು. ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಉತ್ತಮ ಚಾಲನೆ ನೀಡಿದ್ದಾರೆ. ಅತಿಥಿ ದೇವೋ ಭವ ಎಂಬಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸುತ್ತಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ನಾವಿಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಹಾಗೂ ಸರಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ ಇವರ ಜಂಟಿ ಆಶ್ರಯದಲ್ಲಿ ಉಳ್ಳಾಳ ಹೋಬಳಿ ಮಟ್ಟದ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ 2026 ಇದನ್ನು ನಡೆಸಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಪ್ರಥಮವಾಗಿ ನಾವೀಗ ಸಭಾ ಕಾರ್ಯಕ್ರಮದಲ್ಲಿದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಕೂಡ ಸ್ವಾಗತಿಸುವುದು ಒಂದು ಸಂಪ್ರದಾಯ, ಕರ್ತವ್ಯವೂ ಕೂಡ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಶಿಕ್ಷಕರಾದಂಥ ಹರೀಶ್ ಸರ್ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಬನ್ನಿ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯಾ ಸತೀಶ್ ರವರು ಆಗಮಿಸಿದ್ದಾರೆ. ಇವರು ಕೋಟೆಕಾರ್ ಪಟ್ಟಣ ಪಂಚಾಯತ್ ಇದರ ಅಧ್ಯಕ್ಷರಾಗಿರ್ತಾರೆ. ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕೌನ್ಸಿಲರ್ ಆದಂತಹ ಕೋಟೆಕಾರ್ ಪಟ್ಟಣ ಪಂಚಾಯಿತಿಯ ಉದಯಕುಮಾರ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಜೊತೆಗೆ ನಮಗೆ ಸಂಪೂರ್ಣವಾಗಿ ಸಹಕರಿಸಿದಂತಹ ರಹೀಂ ಉಚ್ಚಿಲರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಬೆನ್ನೆಲುಬು ಎಂದು ಹೇಳಬಹುದು. ಸಂಪೂರ್ಣವಾಗಿ ನಮಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಸಲಹೆ ಸಹಕಾರವನ್ನು ನೀಡಿ ನಮ್ಮನ್ನು ಹುರಿದುಂಬಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗಾಗಿ ಶ್ರಮಿಸುತ್ತಿರುವಂತಹ ನಮ್ಮ ಕೃಷ್ಣಗಟ್ಟಿಯವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪ್ರೌಢಶಾಲಾ ಶಿಕ್ಷಕರ ಸಂಘದ ಮೈಸೂರು ವಿಭಾಗದ ಕಾರ್ಯದರ್ಶಿಗಳಾದಂತಹ ತ್ಯಾಗಂ ಸರ್ ಅವರಿದ್ದಾರೆ. ಅವರನ್ನು ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ತ್ಯಾಗಂ ಸರ್ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಥಮಿಕ ಸಂಘದ ಪದಾಧಿಕಾರಿಯಾದ ಅಂತಹ ಮೋಹನ್ ಶಿರಿಲಾಲ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿದ್ಯಾಭಿಮಾನಿಯು ಸಮಾಜ ಸೇವಕರು ಆದಂತಹ AH ಮಹಮ್ಮದ್ ಈಗ ಆಗಮಿಸಿದ್ದಾರೆ. ಅವರು ಹಿರಾ ಸಂಸ್ಥೆಯ ಸಂಚಾಲಕರು. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿದ್ಯಾಭಿಮಾನಿಗಳಾದಂತಹ ಸುಬ್ಬಯ್ಯ ಮಾರ್ಲರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯಾದಂತಹ ಗಾಯತ್ರಿ ಅವರು ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಾದಂತಹ ವಿದ್ಯಾಧರ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಿಕ್ಷಕರಾದಂತಹ ಹರೀಶ್ ಸರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂತಹ ನಮ್ಮ ಪಿಲಾರ್ ಕ್ಲಸ್ಟರ್ನ ಗೀತಾ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಕಲ್ಕಟ್ಟ ಇದರ ಮುಖ್ಯ ಶಿಕ್ಷಕರಾದಂತಹ ಇಕ್ಬಾಲ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಳ ದೈಹಿಕ ಶಿಕ್ಷಣ ಶಿಕ್ಷಕರ ನೋಡೆಲ್ ಅಧಿಕಾರಿಯಾದಂತಹ ರಾಜೀವ್ ಬಿ ನಾಯಕರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ದೈಹಿಕ ಶಿಕ್ಷಣದ ಎ ವಲಯದ
ಶಾಲಿನಿ ಮೇಡಮ್ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಬ್ಬುಕಟ್ಟೆ ಶಾಲೆಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪದಾಧಿಕಾರಿಯಾದಂತಹ ಜ್ಯೋತಿ ಮೇಡಮ್ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉತ್ತರ ವಲಯದ ನೋಡಲ್ ಅಧಿಕಾರಿ ಶಾಲಿನಿ ಮೇಡಮ್ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಗಳ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಟೀಮ್ ಮ್ಯಾನೇಜರ್ ಆಗಿ ಇತರ ಶಿಕ್ಷಕರು ಬಂದಿದ್ದಾರೆ. ಹಾಗೆ ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ನ ಪದಾಧಿಕಾರಿಯಾದಂಥ ಅಮಿತಾ ಟೀಚರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಟೀಮ್ ಮ್ಯಾನೇಜರ್ ಆಗಿ ಎಲ್ಲ ಶಾಲೆಗಳ ಶಿಕ್ಷಕರು ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೋಚ್ಗಳು ಆಗಮಿಸಿರಬಹುದು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಕ್ಕಳೇ, ಬಹಳ ಸ್ಪಿರಿಟಲ್ಲಿ ಬೆಳಿಗ್ಗೆ ಬಂದಿದ್ದೀರಿ. ಇವತ್ತಿನ ಕಾರ್ಯಕ್ರಮ ಏನಿದ್ದರೂ ಕೂಡ ನಮ್ಮದಲ್ಲ, ನಿಮ್ಮ ಕಾರ್ಯಕ್ರಮ. ಆದ್ದರಿಂದ ಬಹಳ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲು ಸ್ಪರ್ಧಾಳುಗಳಾಗಿ ಬಂದಿದ್ದೀರಿ. ಬಂದಂಥ ಎಲ್ಲ ಸ್ಪರ್ಧಾಳುಗಳನ್ನು ನಮ್ಮ ಶಾಲೆಯ ಪರವಾಗಿ, ಇಲಾಖೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಗೆಲುವಾಗಲಿ ಮಕ್ಕಳೇ. ಸೋತರು ಗೆದ್ದರೂ ಕೂಡ ಅದರೊಂದು ಎರಡರಿಂದಲೂ ಕೂಡ ನಾವು ಕಲಿತು ಮುಂದೆ ಬರಲಿಕ್ಕೆ ಪ್ರಯತ್ನಿಸುವ. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಸುಮಾರು 4-5 ದಿವಸಗಳಿಂದ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವತ್ತು ಬಂದಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರನ್ನು ಸ್ವಾಗತಿಸ್ತೇನೆ. ಜೊತೆಗೆ ಮಾಧ್ಯಮ ಮಿತ್ರರು, ಸೌಂಡ್ ಸಿಸ್ಟಮಿನವರು, ಉಪಹಾರದ ವ್ಯವಸ್ಥೆ ಮಾಡಿದವರು, ಇವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಎಲ್ಲ ಕಾರ್ಯಕ್ರಮಗಳಿಗೆ ಕೊಂಡಿಯಂತಿರುವವರು ಮತ್ತು ಈ ಒಂದು ಪಂದ್ಯಾಟದ ಮುಂದಾಳತ್ವವನ್ನು ವಹಿಸಿಕೊಂಡವರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ತಮಗೂ ಸ್ವಾಗತ ಮೇಡಮ್. ಸ್ಟಾರ್ ಫುಟ್ವೇರ್ನ ಮಾಲೀಕರಾದ ಶ್ರೀಯುತ ಮನ್ಸೂರ್, ತಮ್ಮ ವೇದಿಕೆ ಬನ್ನಿ. ತಮಗೆ ಸ್ವಾಗತ. ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಿದ್ದಾರೆ ದೈಹಿಕ ಶಿಕ್ಷಣ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ತ್ಯಾಗಂ ಹರೇಕಲ ಇವರು. ಸ್ಥಳದ ದೇವರುಗಳನ್ನು ಸ್ಮರಿಸಿಕೊಂಡು ಇವತ್ತು ಪ್ರಥಮವಾಗಿ ಪಂದ್ಯಾಟ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ನಡೀತಾ ಇದೆ. ಈ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮದ ಸಭಾಧ್ಯಕ್ಷರೇ ವಿಶೇಷವಾಗಿ ದಿವ್ಯಾ ಮೇಡಮ್ ಇದ್ದಾರೆ, ಉದಯಣ್ಣ ಇದ್ದಾರೆ, ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಕೃಷ್ಣಗಟ್ಟಿಯವರಿದ್ದಾರೆ. ಹಾಗೂ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗೌರವಾನ್ವಿತ ನಮ್ಮ ಇವತ್ತಿನ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿರುವ ಗೌರವಾನ್ವಿತ ಅತಿಥಿಯವರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ವೃತ್ತಿ ಬಾಂಧವರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರೀಡಾಪಟುಗಳೇ, ಇವತ್ತು ಇಲಾಖೆಯಿಂದ ಬರಬೇಕಿತ್ತು. ಬೇರೆ ಬೇರೆ ಕಾರಣಗಳಿಂದ ಬಿಒರವರು ಮೈಸೂರಲ್ಲಿ, ಮತ್ತು ಒಬ್ಬರು ನಮ್ಮ TPO ಬರಬೇಕಿತ್ತು. ಅವರು ಕೂಡ ಇವತ್ತು ತುಂಬ ಜ್ವರ ಬೆಳಗ್ಗೆ, ಹಾಗಾಗಿ ಬರಲಿಲ್ಲ. ಹಾಗಾಗಿ ಈ ಕಾರ್ಯವನ್ನು ನನಗೆ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸಿಕೊಂಡು ವಿಶೇಷವಾಗಿ ಇವತ್ತು ಸೋಮೇಶ್ವರ ಪ್ರೌಢಶಾಲೆಯವರು ಇದು ಮಾತ್ರ ಅಲ್ಲ, ಹಲವಾರು ಕ್ರೀಡಾಕೂಟಗಳನ್ನು ಇಲ್ಲಿ ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿದಂಥ ಅಂಗಣ ಇದು. ಈ ಕ್ರೀಡಾಂಗಣ ನೋಡುವಾಗಲೇ ಕಾಣ್ತದೆ, ಇಡೀ ನಮ್ಮ ಉಳ್ಳಾಲ ತಾಲೂಕಲ್ಲಿ ಇಂತಹ ಒಂದು ಒಳ್ಳೆಯ ಕ್ರೀಡಾಂಗಣ ಇಲ್ಲ ಎಲ್ಲಿಯೂ. ಅದ್ಭುತವಾದಂಥ ಒಂದು ಮೈದಾನ ಇದೆ ಸರ್ಕಾರಿ ಪ್ರೌಢಶಾಲೆಗೆ ಅಂತ ಹೇಳಿದರೆ ಅದು ಉಚ್ಚಿಲಭವಿ ಶಾಲೆ, ನಮ್ಮ ಸೋಮೇಶ್ವರ ಉಚ್ಚಿಲಕ್ಕೆ ಅಂತೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಅದರ ಹಿಂದೆ ತುಂಬ ಮಂದಿ ಇದ್ದಾರೆ, ಕೃಷ್ಣನೆಲ್ಲ ಗೊತ್ತುಂಟು, ತುಂಬ 25 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅವರ ಒಂದು ನೇತೃತ್ವದಲ್ಲಿ ಹಲವಾರು ಕ್ರೀಡಾಕೂಟಗಳು ಕೂಡ ಈ ಗ್ರೌಂಡಲ್ಲಿ ಆಗಿದೆ. ಬೇರೆ ಬೇರೆ ಅಲ್ಲಿ ಉಚ್ಚಿಲದಲ್ಲಿ ಕೂಡ ಆಗಿದೆ, ಎಲ್ಲ ನೋಡಿದ್ದೇವೆ ನಾವು. ಹಾಗಾಗಿ ಮಕ್ಕಳಿಗೆ ಒಂದು 2 ವಿಚಾರಗಳನ್ನು ಹೇಳಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಯಾಕೆಂದರೆ ತುಂಬ ಮಕ್ಕಳು ನಿಂತಿದ್ದಾರೆ, ಮಳೆ ಕಡಿಮೆ ಇದೆ, ಬೇಗ ಆಡಿ ಸಂಜೆ ಒಳಗೆ ಮುಗಿಸಬೇಕಾಗಿದೆ. ಮಕ್ಕಳಿಗೆಲ್ಲ ಗೊತ್ತಿದೆ, ಅಂಡರ್ 14 ಮತ್ತು 17 ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಇವತ್ತು ಒಂದೊಂದು ಪಂದ್ಯಾಟ ಉಳ್ಳಾಲ A ಮತ್ತು B ಅಂತೇಳಿ ಮಾಡಿದ್ದೀವಿ. ಅದರಲ್ಲಿ ಬಾಲಕರಲ್ಲಿ ಒಂದು ಟೀಮು ತಾಲೂಕು ಮಟ್ಟಕ್ಕೆ ಹೋಗ್ತದೆ, ಹಾಗೆ ಬಾಲಕರಲ್ಲಿ ಕೂಡ ಹಾಗೆ ಉಳ್ಳಾಲ A ಮತ್ತು B ಯಲ್ಲಿ 4 ತಂಡಗಳು ತಾಲೂಕಿಗೆ ಹೋಗ್ತದೆ. ತಾಲೂಕು ಮಟ್ಟದ ಪಂದ್ಯಾಟ ಕೂಡ ಇದೇ ಮೈದಾನದಲ್ಲಿ ಅಂತೇಳಿ ಭಾವಿಸ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಬಬ್ಬುಗಟ್ಟೆ, ಈಗಾಗಲೇ ಜ್ಯೋತಿ ಮೇಡಮ್ ಕೂಡ ಇದ್ದಾರೆ, ಗಣೇಶ್ ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಪಂದ್ಯಾಟ ಕೂಡ ಇಲ್ಲೇ ಆಗ್ತದೆ ಉಳ್ಳಾಳದಲ್ಲಿ. ಅದು ನಿಮ್ಮ ಸೌಭಾಗ್ಯ. ಅದು ಮುಂದುವರಿಸಿ ಜಿಲ್ಲಾ ಮಟ್ಟದ ಪಂದ್ಯಾಟ ಕೂಡ ನಮ್ಮ ತಾಲೂಕಲ್ಲೇ, ಮಂಗಳೂರು ದಕ್ಷಿಣ ವಲಯದಲ್ಲೇ ಆಗ್ತದೆ. ಅದು ನಮ್ಮ ಹ್ಯೂಬರ್ಟ್ನವರ ನೇತೃತ್ವದಲ್ಲಿ ಆಗ್ತದೆ. ಹಾಗಾಗಿ ಮಕ್ಕಳೆಲ್ಲ ಖುಷಿಯಲ್ಲಿ ಆಡಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಮಕ್ಕಳೇ ಎಲ್ಲ ದೈಹಿಕ ಶಿಕ್ಷಕರು ಈಗಾಗಲೇ ಹಲವು ದಿನಗಳಿಂದ ಓಡಾಟ ಮಾಡಿಕೊಂಡು ಎಲ್ಲ ಪಂದ್ಯಾಟಗಳನ್ನು ಸಂಘಟನೆ ಮಾಡಬೇಕಾಗಿದೆ. ಹಗಲಿರಲು ದುಡಿದಿದ್ದಾರೆ. ಇಲ್ಲಿ ಕೂಡ ಶಾಲಿನಿ ಮೇಡಮ್ ಮತ್ತು ರಾಜೀವ್ ನಾಯಕ್ ಅವರೆಲ್ಲ ನೇತೃತ್ವದಲ್ಲಿ ಅತ್ಯುತ್ತಮವಾದಂಥ ಕ್ರೀಡಾಂಗಣವನ್ನು ಇವತ್ತು ಈಗಾಗಲೇ ವಾಲಿಬಾಲ್ಗೆ 4 ಅಂಕಣ ಆಗಿದೆ. ಶೈಲಜಾ ಮೇಡಮ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ, ನಮ್ಮ ಮುಖ್ಯ ಗುರುಗಳಂತೂ
ಬಹಳ ವರ್ಷಗಳಿಂದ ಬೇರೆ ಬೇರೆ ಚಟುವಟಿಕೆಗಳನ್ನು ಬಹಳ ಆಸಕ್ತಿಯಿಂದ ಹಮ್ಮಿಕೊಂಡು ಬಂದವರು ಚಂಚಲಾಕ್ಷಿ ಮೇಡಮ್ ಅವರು ಹಾಗೂ ಇಲ್ಲಿ SDMC ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಪಂದ್ಯಾಟವನ್ನು ಬಹಳ ಶಿಸ್ತುಬದ್ಧವಾಗಿ ಹಮ್ಮಿಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಸ್ಥಾನವನ್ನೇ ಕೊನೆಗೊಳಿಸ್ತೇನೆ. ನಮಸ್ಕಾರ. ಕ್ರೀಡೆ ಶಿಕ್ಷಣದ ಒಂದು ಭಾಗ. ಹಲವಾರು ದೈಹಿಕ ಶಿಕ್ಷಣ ಶಿಕ್ಷಕರು, ಸಂಘದ ಪದಾಧಿಕಾರಿಗಳು ಈ ಒಂದು ಪಂದ್ಯಾಟಕ್ಕೆ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಮಕ್ಕಳೇ ನಿಮಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ತ್ಯಾಗಮಹರಕಲಿ ಅವರು. ನಮಗೆ ವಂದನೆಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ, ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಜ್ಯೋತಿ ಜ್ಞಾನದ ಸಂಕೇತ. ನಮ್ಮೆಲ್ಲರಿರುವಂತಹ ಅಂಧಕಾರವನ್ನು ತೊರೆದು ನಮಗೆ ಸದ್ಮಾರ್ಗವನ್ನು ತೋರಿಸಲಿ ಎಂದು ಬೇಡುತ್ತಾ ನಾವೀಗ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಲಿದ್ದೇವೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಶ್ರೀಯುತ ಕೃಷ್ಣಗಟ್ಟಿಯವರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಕೋಟೆಕಾರ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ದಿವ್ಯ ಸತೀಶ್, ಕೌನ್ಸಿಲರ್ ಉದಯಕುಮಾರ್ ಶೆಟ್ಟಿ ಹಾಗೂ ಎಲ್ಲ ಗಣ್ಯರು ಸೇರಿಕೊಂಡು ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮದ ಈ ಪಂದ್ಯಾಟದ ಯಶಸ್ವಿಗೆ ನಾಂದಿಯಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ಕೋಟೆಕಾರ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ದಿವ್ಯ ಸತೀಶ್ ಇವರು ಉದ್ಘಾಟನಾ ಸ್ಥಾನದಿಂದ ಎರಡು ಮಾತುಗಳನ್ನಾಡಬೇಕಂತ ವಿನಂತಿಸಿದ್ದೇನೆ. ಕೃಷ್ಣಗಟ್ಟಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಹಾಗೆಯೇ ಈ ಭಾಗದ ಕೌನ್ಸಿಲರ್ ಆಗಿರುವಂತಹ ಉದಯಕುಮಾರ್ ಶೆಟ್ಟಿ, ಹಾಗೆಯೇ ಬೇರೆ ಬೇರೆ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ಹಾಗೆಯೇ ದೈಹಿಕ ಶಿಕ್ಷಕರಿದ್ದಾರೆ, ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನಮಗೆ ಇವತ್ತೊಂದು ಬಹಳ ಸಂತಸದ ಒಂದು ಕ್ಷಣ. ಈ ಒಂದು ಉಲ್ಲಾಲ ಹೋಬಳಿ ಮಟ್ಟದ ಈ ಒಂದು ಕ್ರೀಡಾಕೂಟ ನಮ್ಮ ಈ ಕೋಟೆಕಾರ ಭಾಗದಲ್ಲಿ ನಡೆಯುವುದು ನಮಗೆ ತುಂಬ ಒಂದು ಖುಷಿಯ ವಿಚಾರ. ಹಾಗೆಯೇ ಇಲ್ಲಿ ಬೇರೆ ಬೇರೆ ಶಾಲೆಯಿಂದ ಬಂದು ಕ್ರೀಡಾಪಟುಗಳು ಬಂದಿದ್ದೀರಾ. ಉತ್ತಮ ರೀತಿಯಲ್ಲಿ ಇವತ್ತು ಒಂದು ನೀವು ಆಟವನ್ನು ಆಡಿ ಎಲ್ಲರೂ ಇದರಲ್ಲಿ ಗೆಲುವು ಮತ್ತು ಸೋಲು ಇರುವುದೇ, ಎರಡನ್ನು ಒಂದೇ ರೀತಿ ಸ್ವೀಕಾರ ಮಾಡಿ ಈ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸುತ್ತಾ ನನ್ನೆರಡು ಮಾತನ್ನು ವಿರಾಮಿಸ್ತೇನೆ. ಜೈ ಹಿಂದ್. ನಮ್ಮ ಶಾಲೆಯಲ್ಲಿ ಈ ಪಂದ್ಯಾಟವನ್ನು ನಾವು ನಡೆಸಿ ಒಪ್ಪಿಕೊಂಡಾಗ ಹಲವಾರು ವ್ಯವಸ್ಥೆಗಳು ನಮಗೆ ಆಗಬೇಕಾಗಿತ್ತು. ಈ ಸಂಬಂಧವಾಗಿ ನಾವು ಮೊದಲು ಕೋಟೆಕಾರ ಪಟ್ಟಣ ಪಂಚಾಯತಿಗೆ ಭೇಟಿಯಾದಾಗ ಅಲ್ಲಿಯ ಮುಖ್ಯ ಅಧಿಕಾರಿಯನ್ನು ಭೇಟಿಯಾದೆವು. ಅದೇ ಸಮಯದಲ್ಲಿ ಅಲ್ಲಿ ಅಧ್ಯಕ್ಷರು ಕೂಡ ಅವರ ಕಚೇರಿಯಲ್ಲಿ ಉಪಸ್ಥಿತರಿದ್ದರು. ಇವರೆಲ್ಲರನ್ನು ಮಾತಾಡಿದಾಗ ನೀವು ಖಂಡಿತವಾಗಿ ಮಾಡಿ, ನಿಮಗೆ ನಮ್ಮಿಂದ ಏನಾಗಬೇಕು ಎಲ್ಲವನ್ನು ನಾವು ಸಹಕರಿಸಿ ಹೇಳಿದ್ದಾರೆ. ಇವತ್ತು ಈ ಕ್ರೀಡಾಂಗಣ ಇಷ್ಟು ಶುಚಿತ್ವವಾಗಿ ಕಾಣುತ್ತದೆ ಅಂತ ಹೇಳಿದರೆ ಇದು ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿ ಒಂದು ಕೊಡುಗೆ. ಅದೇ ರೀತಿಯ ಸ್ಥಳೀಯ ಕೌನ್ಸಿಲರ್ ಉದಯಕುಮಾರ್ ಇದ್ದಾರೆ. ನಮಗೆ ಏನಾದರೂ ಫೋನ್ ಮಾಡಿದ ಕೂಡಲೇ ನಮಗೆ ಅಗತ್ಯ ಒಂದು ಸಲ JCB ಬೇಕಿತ್ತು, ನಾನು ಈಗ ಕಳಿಸ್ತೇನೆ ಅಂತ 10 ನಿಮಿಷದಲ್ಲಿ ನಮಗೆ JCB ಕಳಿಸಿಕೊಟ್ಟು ನಮ್ಮ ಕೆಲಸವನ್ನು ಮುಗಿಸಿಕೊಟ್ಟಿದ್ದಾರೆ. ಹಾಗೆ ಹುಲ್ಲು ಕಡಿಯುವುದಾಗಲಿ ಇನ್ನು ಯಾವುದೇ ಕೆಲಸ ಇದ್ದಾಗಲೂ ನಮಗೆ ಪಟ್ಟಣ ನಾವಿದ್ದೇವೆ, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುವಂತಹ ಈ ಕ್ರೀಡಾಕೂಟದ ಯಶಸ್ವಿಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದ್ದಾರೆ. ನಮ್ಮೊಂದಿಗೆ ಸಹಕರಿಸಿದ್ದಾರೆ. ತಮಗೆ ವಂದನೆಗಳು ಮೇಡಮ್. ಹಾಗೆ ಸ್ಥಳೀಯ ಕಾರ್ಪೊರೇಟರ್ ಉದಯಕುಮಾರ್ ಶೆಟ್ಟಿ ಅವರಿಗೂ ವಂದನೆಗಳು. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಅವರ
ಸಮಾಜ ಸೇವಕ ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಗಳಲ್ಲಿ ಬಹುಪಾಲು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸ್ಥಳೀಯರಾದ ರಹೀಮುಚ್ಚಿಲ್ರವರು ಒಂದೆರಡು ಮಾತಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಪ್ರಥಮವಾಗಿ ಕೋಟೆಕಾರ್ ಪಂಚಾಯತಿನ ಪ್ರಥಮ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕೋಟೆಕಾರ್ ಪಂಚಾಯತಿನ ಅಧ್ಯಕ್ಷರಾಗ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಉಪಸ್ಥಿತರಿದ್ದು ಅವರ ಮುಂದೆ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರು. ಅದು ದೇವರು ಕೊಟ್ಟಂಥ ಭಾಗ್ಯ ಅಂತ ಹೇಳ್ಬೋದು. ನಾನೇನು ವಿದ್ಯಾವಂತನಲ್ಲ, ಆದರೂ ಕೂಡ ಸ್ವಲ್ಪ ಬುದ್ಧಿವಂತ ಆದ ಕಾರಣ ನಾನು ಒಂದು ಈ ವೇದಿಕೆಯಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ. ನಾನು ಮಕ್ಕಳಿಗೆ ಹೇಳೋದು ಒಂದು ವಿಷಯ, ನೀವು ಇವತ್ತು ಒಂದು ಕ್ರೀಡೆಗೆ ಬಂದಿದ್ದೀರಾ. ಈ ಕ್ರೀಡೆಯನ್ನು ನೀವು ಒಂದಾ ಸೋಲ್ಬೇಕು, ಒಂದಾ ಗೆಲ್ಲಬೇಕು. ಅದು ಎರಡೂ ನಿಮ್ಮ ಒಂದು ಕೆಲಸ. ಅದರ ಜೊತೆಗೆ ನಿಮ್ಮನ್ನು ಸಾಕಿ ಸಲಹಿದ ನಿಮ್ಮ ತಂದೆ ತಾಯಿಯ ಮಾತನ್ನು ಯಾವತ್ತೂ ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನು ಆಲಸ್ಯದಿಂದ ಬಿಡಬಾರ್ದು. ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ನಿಮ್ಮ ತಾಯಿ ಕೆಲಸಕ್ಕೆ ಹೋಗಿ ಅಥವಾ ವ್ಯಾಪಾರ ಮಾಡಿ ನಿಮ್ಮನ್ನು ಸಾಕ್ತಾರೆ. ನಿಮ್ಮನ್ನು ಸಾಕಿ ನಿಮ್ಮನ್ನು ವಿದ್ಯಾವಂತರಾಗಲಿ ಅಂತೇಳಿ ನಿಮ್ಮನ್ನು ಶಾಲೆಗೆ ಸೇರಿಸ್ತಾರೆ. ಅದು ಸರ್ಕಾರಿ ಶಾಲೆ ಇರ್ಬೋದು, ಅದು ಖಾಸಗಿ ಶಾಲೆ ಇರ್ಬೋದು. ಯಾಕೆ ಸೇರಿಸ್ತಾರೆ ಅಂತ ಹೇಳಿದ್ರೆ ನೀವು ಕಲಿಬೇಕು, ದೊಡ್ಡವರಾಗಬೇಕು ಅಂತ. ಆದರೆ ನೀವು ಅದನ್ನೆಲ್ಲ ಕಷ್ಟದಿಂದ ಅವರು ನಮಗೆ ಮಾಡಿಕೊಟ್ಟರು ಕೂಡ ಕೆಲವೊಂದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ಭಾಳ ಹಿಂದೆ ಉಳಿದಿದ್ದಾರೆ. ಅದು ಭಾಳ ಬೇಸರ. ಮರಳಿ ಬಾ ಶಾಲೆಗೆ ಅಂತ ಒಂದು ಕೆಲವು ವರ್ಷಗಳ ಹಿಂದೆ ಒಂದು ಸರ್ಕಾರ ಒಂದು ಆಜ್ಞೆ ಮಾಡಿತ್ತು, ಮರಳಿ ಶಾಲೆಗೆ ಬಾ ಅಂತ. ಆಗ ಶಿಕ್ಷಕರೆಲ್ಲ ಶಾಲೆ ಬಿಟ್ಟಂಥ ಮಕ್ಕಳ ಮನೆಗೆ ಹೋಗಿ ಆ ಶಾಲೆಗೆ ಮಕ್ಕಳು ಬರುವಂಥ ಒಂದು ಕೆಲಸ ಕೂಡ ಶಿಕ್ಷಕರು ಮಾಡಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಶಾಲೆ ನಡೆಸೋದು ತುಂಬ ಕಷ್ಟದ ಕೆಲಸ. ಶಿಕ್ಷಕರಿದ್ದರೂ ವಿದ್ಯಾರ್ಥಿಗಳು ಇರುವುದಿಲ್ಲ ಶಾಲೆಯಲ್ಲಿ, ಈಗಿನ ಕಾಲ ಹಾಗೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಇಲ್ಲದಿದ್ದರೆ ಬದುಕಲಿಕ್ಕೆ ಭಾಳ ಕಷ್ಟ ಇದೆ. ನಾವೆಲ್ಲ 70ರ ನಂತರದ ದಶಕದವರು, 70ರ ಮೊದಲಿನ ದಶಕದವರಿಗೆ ವಿದ್ಯಾಭ್ಯಾಸ ಭಾಳ ಕಡಿಮೆ ಇತ್ತು. ಅವರು ಹೇಗೂ ಜೀವಿಸಿಕೊಂಡು ಕೆಲವರು ಇದ್ದಾರೆ ಬದುಕಿ, ಕೆಲವರು ಸತ್ತು ಹೋದರು. ಆದರೆ ಇನ್ನೂ ಇರುವಂತಹ ನಮ್ಮ ಯುವಕರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೆ, ವಿದ್ಯಾರ್ಥಿಗಳಿಗೆ, ನೀವು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಆಗಲಿ ಪ್ರಪಂಚದಲ್ಲಿ ಆಗಲಿ ಬದುಕಲಿಕ್ಕೆ ಭಾಳ ಕಷ್ಟ ಇದೆ. ನೀವು ಯಾವುದೇ ಒಂದು ಇಂಟ್ರಿಗೆ ಹೋಗೋದಾದ್ರೂ ಕೇಳೋದು, ನೀವು ಎಷ್ಟು ಎಜುಕೇಷನ್ ಮಾಡಿದಿ, ನಿನಗೆ ಏನೆಲ್ಲ ಬರ್ತದೆ ಅಂತ, ಯಾವುದೆಲ್ಲ ನಾಲೆಜ್ ಇದೆ ಅಂತೇಳಿ. ವಿಜ್ಞಾನ ಭಾಳ ಮುಂದುವರೆದಿದೆ. ಆದ ಕಾರಣ ತಾವು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ಪ್ರತಿದಿನ ಶಾಲೆಗೆ ಬಂದು ಅಲ್ಲಿನ ಶಿಸ್ತಿನ ಸಿಪಾಯಿಯಂತೆ ವಿದ್ಯಾಭ್ಯಾಸವನ್ನು ತನ್ನ ಮಡಿಲಿಗೆ ಹಾಕ್ಕೊಂಡು ವಿದ್ಯಾಭ್ಯಾಸದಲ್ಲಿ ಜೊತೆಗೆ ಜೀವನವನ್ನು ಸಾಗಿಸಿ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ನಾವು ಸಾರ್ಥಕವಾಗಿ ಇರಬೇಕಾಗಿ ಈ ಒಂದು ಅವಕಾಶ ಕೊಟ್ಟಂಥ ಎಲ್ಲ ಅಧ್ಯಾಪಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಆ ದೇವರು ನಮಗೆಲ್ಲರಿಗೂ ಒಂದು ಆಯುಷು ಆರೋಗ್ಯವನ್ನು ಕಲ್ಪಿಸಲಿ ಎಂದು ಮಾತಿಗೆ ವಿರಾಮ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಭಗವತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ HM ಸೂರ್ಯಕಾ ಮೇಡಮ್ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆ ಬನ್ನಿ ಮೇಡಮ್, ತಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು. ಬಹುಶಃ ರಹೀಮುಚ್ಚಿಲ್ರವರು ಅವರು ಉಚ್ಚಿಲದಲ್ಲಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಈ ಪಂದ್ಯಾಟದ ಮೊದಲ ಸಭೆಯನ್ನು ಕರೆದಾಗ ಅವರ ಅನುಭವ ಎಷ್ಟರ ಮಟ್ಟಿಗೆ ಇದೆ ಅಂದರೆ 5 ನಿಮಿಷದಲ್ಲಿ ಈ ನಮ್ಮ ಸಭೆಗೆ ಬೇಕು ಒಂದು ಮುಕ್ತಾಯವನ್ನೇ ಆಡಿದ್ದಾರೆ. ನಿಮ್ಗೆ ಏನೆಲ್ಲ ಆಗಬೇಕಂತ ಹೇಳಿದರು. ಸರಿ, ನಾಳೆ ಬೆಳಿಗ್ಗೆ ಒಂದು 8-9 ಗಂಟೆಗೆ ಬನ್ನಿ, ನಾವೆಲ್ಲ ವ್ಯವಸ್ಥೆ ಮಾಡುವಂತ. ಸುಮಾರು 2 ಗಂಟೆಯಲ್ಲಿ ನಮ್ಮ ಈ ಪಂದ್ಯಾಟದ ಬಹುಪಾಲು ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆ ನಂತರ ನಾವಿಲ್ಲಿ ಕೂತೂರಲ್ಲಿ ಸ್ವಲ್ಪ ತಂಪಾಗಿದೆ ನೋಡಿ, ಶಾಮಿಯಾನ, ಮ್ಯಾಟ್, ಆಮೇಲೆ ಊಟ ಬೇಕಪ್ಪ ಎಲ್ಲವನ್ನು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಓರ್ವ ಶಿಕ್ಷಣ ಪ್ರೇಮಿ, ಕ್ರೀಡಾ ಪ್ರೇಮಿ ಹಾಗೂ ಸಮಾಜ ಸೇವಕ, ತಮಗೆ ವಂದನೆಗಳು ಸರ್. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಸಮಿತಿಯ ಸದಸ್ಯರಾದ ಒಬ್ಬ ಶಿಕ್ಷಣ ತಜ್ಞರಾದ ಶ್ರೀಯುತ ಉಮೇಶ್ ಉಚ್ಚಿಲಿಯವರು ಆಗಮಿಸಿದ್ದಾರೆ. ತಮಗೆ ಸ್ವಾಗತ ಸರ್. ಸರ್ ವೇದಿಕೆ ಬರಬೇಕು ಸರ್, ತಮ್ಮ ನೆಲೆಯಲ್ಲಿ ನಿರೀಕ್ಷಿಸ್ತಾ ಇದ್ದಾರೆ. ಉಮೇಶ್ ಉಚ್ಚಿಲ್ ಸರ್ ವೇದಿಕೆ ಬನ್ನಿ. ಈಗ ನಾವು ಕಾರ್ಯಕ್ರಮದ ಕೊನೆಯ ಭಾಗ ಬರ್ತಾ ಇದ್ದೇವೆ, ಅಧ್ಯಕ್ಷರ ಭಾಷಣ. ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಶ್ರೀಯುತ ಕೃಷ್ಣಗಟ್ಟಿಯವರು ಅಧ್ಯಕ್ಷ ಸ್ಥಾನದಿಂದ ಮಾತಾಡಬೇಕಂತ ವಿನಂತಿ. ಪ್ರೌಢಶಾಲೆ ಸೋಮೇಶ್ವರ ಚುಳದ ಈ ಒಂದು ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಅತಿಥಿಗಳನ್ನು ಮನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದ ನಮ್ಮ ಶಿಕ್ಷಣ ಇಲಾಖೆಯ ಮುಖ್ಯ ಶಿಕ್ಷಕರಾದ ಸಂಚಾಲಕ ಶ್ರೀ ಮೇಡಮ್ ಅವರು ಸ್ವಾಗತಿಸಿದ್ದಾರೆ.
ಅದರಲ್ಲಿ ನನಗೆ ತುಂಬ ಸಂತೋಷವಾಗ್ತದೆ. ಇನ್ನೇನೆಂದರೆ ಹುಬ್ಬಳ್ಳಿ ಮಟ್ಟದಲ್ಲಿ ಇದು ಫಸ್ಟಾಗಿ ನಾವೊಂದು ಶಾಲೆಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ತುಂಬ ಸಂತೋಷವಾದ ಎಲ್ಲ ಶಿಕ್ಷಕರು, ಎಲ್ಲ ಅಧ್ಯಾಪಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿದ್ದಾರೆ. ತುಂಬ ಸಂತೋಷದ. ನಮ್ಮ ಆತ್ಮೀಯರಾದಂಥ ರೈಮುಚುನವರು ಅವರ ಸಹಕಾರ ನಮಗೆ ತುಂಬ ಸಿಕ್ಕಿದೆ. ಅದು ಮಾತ್ರ ಅಲ್ಲ, ಅವರು ಯಾವಾಗೂ ಕೂಡ ಅವರು ನಮ್ಮನ್ನು ಬಂದು ಬೆನ್ನೂರು ಹಚ್ಚುತ್ತಾ ಇದ್ದಾರೆ. ಅಂಥ ಒಂದು ರೈಮುಚುರವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದು ಅಲ್ಲದೆ ಎಚ್ ಮೊಹಮ್ಮದ್ ಇದ್ದಾರೆ. ಎಚ್ ಮೊಹಮ್ಮದ್ ಅಂದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಚೇರ್ಮನ್ ಅವರು. ಹಿರಾ ಸ್ಕೂಲ್ನಲ್ಲಿ ಅವರು ಹಿರಾ ಸ್ಕೂಲ್ನ ನೇತೃತ್ವ ವಹಿಸಿದಂಥ ಸಂದರ್ಭದಲ್ಲಿ ಅವರು ಯಾವಾಗಲೂ ಹೇಳ್ತಿದ್ರು, ನಿಮಗೆ ಏನು ಸಹಕಾರ ಬೇಕು, ಏನು ಸಾಗಬೇಕು. ಅದೇ ರೀತಿ ಒಂದು ಸಲ ಹೀಗೆ ಬಂದರು ಅವರು. ಇಲ್ಲಿಗೆ ಬಂದು ನೋಡುವಾಗ ನಮ್ಮ ತುಂಬ ಒಂದು ಟಾಯ್ಲೆಟ್ ಸರ್ಕಾರ ಮಾಡಿಕೊಟ್ಟದಿತ್ತು. ಅದನ್ನು ಬಂದು ನೋಡುವ ಅಂತ ಹೇಳಿದ್ರು. ಒಂದು 50,000 ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಆಗುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅದಲ್ಲದೆ ನಮಗೆ ಯಾವಾಗಲೂ ನಮ್ಮ ಆತ್ಮೀಯರಾದಂಥ ಇವರು ಪುಸ್ತಕರು ನಮ್ಮ ಡೈರೆಕ್ಟರ್ ಮಿಸ್ಟರ್ ವಿದ್ಯಾಧರ ಶೆಟ್ಟಿ ಅವರು, ಅವರ ಸಹಕಾರ ಯಾವಾಗೂ ನಮಗಿದೆ. ಹಾಗೆ ನಾನು ಅವರನ್ನು ಕೂಡ ಅಂದ ಸಂದರ್ಭದಲ್ಲಿ ಅವರಿಗೆ ಗಮನಿಸ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಉಮೇಶ್ ಹುಚ್ಚನವರು, ಇಲ್ಲಿ ಉಮೇಶ್ ಹುಚ್ಚನವರ ಒಂದಿಷ್ಟು ಪ್ರಯತ್ನ ಎಂದರೆ ಎಲ್ಲ ಮಕ್ಕಳಿಗೆ ಒಂದು ಕೋಚಿಂಗ್ ಕ್ಲಾಸ್ ಕೊಟ್ಟು ಮಕ್ಕಳನ್ನೆಲ್ಲ ತರಬೇತಿ ಮಾಡಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಈ ಶಾಲೆಯಲ್ಲಿ ಏನು ಬೇಕಾದರೆ ಅವ್ರಿಗೊಂದು ದೊಡ್ಡ ಸಹಾಯಧನವನ್ನು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ನಾನು ಎಲ್ಲರನ್ನು ಅಭಿನಂದಿಸ್ತಾ ನನ್ನ ಅದೇ ಕರ್ತವ್ಯವಾಗಿದೆ. ಅದು ಮಾತ್ರ ಅಲ್ಲ, ಈ ಪಂಚಾಯತಿನ ಸತೀಶ್ ಅವರಿದ್ದಾರೆ. ಅವರು ಯಾವಾಗಲೂ ನಮ್ಮ ಒಂದು ಆತ್ಮೀಯತೆ ಮತ್ತು ನಮ್ಮಲ್ಲಿರುವ ಪ್ರೀತಿ ವಿಶ್ವಾಸ ಅದು ತುಂಬ ಯಾವಾಗಲೂ ಇದೆ. ನಾನು ಯಾವಾಗ ಹೇಳ್ತಿದ್ದೇನೆ, ನಮ್ಮ ಮಾಲಿನಿ ಮೇಡಮು ಆ್ಯಕ್ಚುಲಿ ಬರಬೇಕಿತ್ತು, ಅವ್ರು ಬರಲಿಲ್ಲ. ಅದೇನಂತ ಅವ್ರಿಗೆ ಗೊತ್ತಿಲ್ಲ ನನಗೆ. ತುಂಬ ಸಮಯದ ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಲ್ಲ. ಅದು ಸತೀಶ್ ಅವರು ಮತ್ತು ಆತ್ಮೀಯ ಸ್ನೇಹಿತರಾದ ಉದಯ ಶೆಟ್ಟಿ ಅವರು ಯಾವಾಗಲೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ತುಂಬ ಸಂತೋಷದಿಂದ ಮಕ್ಕಳೆಲ್ಲ ಒಂದು ಭಾಗವಹಿಸಿರಿ. ಇದರಲ್ಲಿ ಮಕ್ಕಳು ಸ್ಪೋರ್ಟ್ಸ್ ಮ್ಯಾನ್ ಯಾರು ಇದ್ದೀರಿ ಎಲ್ಲರೂ ಗೆಲ್ಲಬೇಕು, ಎಲ್ಲರೂ ಗೆಲ್ಲಬೇಕು, ಎಲ್ಲರೂ ಸೋಲ್ಬೇಕಂತಲ್ಲ. ಸ್ವಲ್ಪ ಮಂದಿ ಸೋಲ್ಬೇಕು, ಸ್ವಲ್ಪ ಮಂದಿ ಗೆಲ್ಲಬೇಕು. ಎಷ್ಟು ನಿಮಗೆ ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲ ನಿಮ್ಮನ್ನು ಯುನೈಟ್ ಮಾಡ್ತೇವೆ. ಎಲ್ಲರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ನೀವು ಕೂಡ ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರನ್ನು ಒಳ್ಳೆ ರೀತಿಯಿಂದ ನೋಡಿಕೊಂಡು ಇಂಥ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ ಯಶಸ್ವಿ ಕಾಣಲಿ ಅಂತ ಹೇಳ್ತಾ, ಎಲ್ಲರಿಗೆ ನಾನು ಈ ನನ್ನ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರವನ್ನು ನಾನು ಯಾಚಿಸುತ್ತಾ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಯಶಸ್ವಿಯಾಗಿ ನಮಗೆ ಸಹಕಾರವನ್ನು ಇನ್ನೂ ಬೇಡುತ್ತಾ, ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸುತ್ತಾ ಈ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಟೀಮ್ ಬಿಟ್ಟು ಇದೆ ನೋಡಿ, ಪಿಕ್ಚರ್ಸ್ ಹಾಕಬೇಕು. ಆ ಕಡೆ ಪಿಕ್ಚರ್ಸ್ ಆಗ್ತದೆ. ಮತ್ತು ಉದ್ಘಾಟನಾ ಕಾರ್ಯಕ್ರಮ ಮುಗಿದ ಕೂಡಲೇ ಪಂದ್ಯಾಟ ಪ್ರಾರಂಭ ಆಗ್ತದೆ. ಉಳ್ಳಾಲ ಎ ವಲಯದಲ್ಲಿ ಗೌರ್ಮೆಂಟ್ ಹೈಸ್ಕೂಲು ಬಬ್ಬುಕಟ್ಟೆ, ಮದನಿ ಹೈಸ್ಕೂಲ್ ಹಳೇಕಾಲ, ಇಸ್ಲಾಯಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಳ್ಳಾಲ. ಸರಿ ಕೇಳ್ಕೊಳ್ಳಿ, ಶಾಲೆ ಬಿಟ್ಟು ಹೋದ್ರೆ ಹೇಳಿ. GHS ಬಬ್ಬುಕಟ್ಟೆ, ಮದನಿ ಹೈಸ್ಕೂಲ್ ಹಳೇಕಾಲ, ಇಸ್ಲಾಯಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಳ್ಳಾಲ, JHS ಸೋಮೇಶ್ವರ, ಸೈಂಟ್ ಸೆಬಾಸ್ಟಿಯನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪೆರ್ಮನೂರು, ನಿತ್ಯಾಧರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪೆರ್ಮನೂರು, ಭಗವತಿ ಹೈಸ್ಕೂಲ್ ಸೋಮೇಶ್ವರ, ಉಚ್ಚಲಬೋವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಇಷ್ಟು ಬಾಲಕರ ವಿಭಾಗದಲ್ಲಿ. ಬಾಲಕಿಯರ ವಿಭಾಗದಲ್ಲಿ ಒಂದು GHS ಬಬ್ಬುಕಟ್ಟೆ, ಸೈಂಟ್ ಸೆಬಾಸ್ಟಿಯನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪೆರ್ಮನೂರು, ನಿತ್ಯಾಧರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪೆರ್ಮನೂರು, ಭಗವತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಂಕೋಲಿಗೆ, ಉಚ್ಚಲಬೋವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಇದಿಷ್ಟು ಬಾಲಕಿಯರ ವಿಭಾಗದಲ್ಲಿ 5 ತಂಡಗಳು. ಉಳ್ಳಾಲ B ಯಲ್ಲಿ GHS ಕೊಣಜಪದವು, GHS ಕಲ್ಕಟ್ಟ, ಗೌರ್ಮೆಂಟ್ ಮುಸ್ಲಿಂ ರೆಸಿಡೆನ್ಸಿಯಲ್ ಸ್ಕೂಲ್ ಅಸೀಮದಕ, GHS ನೀಪಡ್ಪು, ಶ್ರೀರಾಮಕೃಷ್ಣ ಹರೇಕಳ, ವಿದ್ಯಾರತ್ನ ದೇರ್ಲಕಟ್ಟೆ ಪಬ್ಲಿಕ್ ಸ್ಕೂಲ್, ವಿಶ್ವಮಂಗಲ ಕುಣಾಜೆ, KPS ದೇರ್ಲಕಟ್ಟೆ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮತ್ತೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ. ಸುಮಾರು 10 ತಂಡಗಳು ಉಳ್ಳಾಲ B ಯಲ್ಲಿ ಬಾಯ್ಸ್ ಕ್ಯಾಟಗರಿಯಲ್ಲಿ. ಉಳ್ಳಾಲ B ಗರ್ಲ್ಸ್ ಕ್ಯಾಟಗರಿಯಲ್ಲಿ GHS ಕಲ್ಕಟ್ಟ, ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ದೇರ್ಲಕಟ್ಟೆ, ವಿಶ್ವಮಂಗಲ ಕೊನಾಜೆ. 3 ತಂಡಗಳು ಉಳ್ಳಾಲ B ಗರ್ಲ್ಸ್ ಅಲ್ಲಿ. ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ
ತಲಪಾಡಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಮೇಡಮ್ ಆಗಮಿಸಿದ್ದಾರೆ. ತಮಗೆ ಸ್ವಾಗತ ಮೇಡಮ್, ವೇದಿಕೆ ಬನ್ನಿ. ತಮ್ಮ ಗೌರವವನ್ನು ಸ್ವೀಕರಿಸಿ ದಯವಿಟ್ಟು ವೇದಿಕೆ ಬನ್ನಿ. ನಾವು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲಿ ಈ ಸಭಾ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಮಾಡಲಿಕ್ಕಿದ್ದಾರೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶೈಲಜಾ ಮೇಡಮ್ ಇವರು. ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ 2026. ಈ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ದಿವ್ಯಾ ಸತೀಶ್, ಕೋಟೆಕಾರ್ ಪಂಚಾಯತಿನ ಅಧ್ಯಕ್ಷರು, ಇವರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಉದಯ್ ಕುಮಾರ್ ಶೆಟ್ಟಿ, ಕೋಟೆಕಾರ್ ಪಂಚಾಯತಿನ ಕೌನ್ಸಿಲರ್, ಇವರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀಯುತ ಕೃಷ್ಣಗಟ್ಟಿ, ಇವರನ್ನು ನಾನು ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸಮಾಜ ಸೇವಕರು ಆದಂಥ ರಹೀಂ ಮುಚ್ಚಿಲ್, ಇವರು ನಮ್ಮೊಂದಿಗೆ ಹಲವಾರು ದಿನದ ಕೆಲಸವನ್ನು ಮಾಡಿದ್ದಾರೆ. ಇವರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಸಹೋದ್ಯೋಗಿ ಮಿತ್ರರಾದಂತಹ ತ್ಯಾಗಂ ಹರೇಕಳ, ಇವರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪ್ರಾಥಮಿಕ ಶಾಲಾ ಸಂಘದ ಕಾರ್ಯದರ್ಶಿಯಾದಂತಹ ಮೋಹನ್ ಶಿರ್ಲಾಲ್, ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. AH ಮಹಮ್ಮದ್, ಹೀರಾ ಸಂಸ್ಥೆ, ಇವರು ನಮ್ಮ ಶಾಲೆಯ ಒಂದು ಶೌಚಾಲಯವನ್ನು ದುರಸ್ತಿಗೊಳಿಸಿ ನವೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ಇವರಿಗೂ ನಾನು ನಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಬ್ಬಯ್ಯ ಮಾರ್ಲಾ, ಇವರು ನಮ್ಮ ಶಾಲೆಯ ನೆರೆಹೊರೆಯಾಗಿದ್ದಾರೆ. ಇವರನ್ನು ನಾನು ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಕದ ಶಾಲೆಯ ಎಲ್ಲ ನಮ್ಮ ಈ ಹೋಬಳಿಯ ಮುಖ್ಯ ಶಿಕ್ಷಕರು ಇದ್ದಾರೆ. ಅದೇ ಗಾಯತ್ರಿ ಮೇಡಮ್, ಕೊಣಾಜೆ ಪದವಿನ ಮುಖ್ಯ ಶಿಕ್ಷಕರು, ಇವರನ್ನು ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಹರೀಶ್ ಸರ್, ನಮ್ಮ PM ಶ್ರೀ ಶಾಲೆಯ ಮುಖ್ಯ ಶಿಕ್ಷಕರು, ಇವರನ್ನು ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ CRP ಮೇಡಮ್ ಗೀತಾ ಮೇಡಮ್, ಇವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಕಲ್ಕಟ್ಟ ಶಾಲೆಯ ಮುಖ್ಯ ಶಿಕ್ಷಕರು ಇಕ್ಬಾಲ್ ಸರ್, ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನೋಡಲ್ ಶಿಕ್ಷಕರಾದಂಥ ರಾಜೀವ್ ಸರ್, ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ನೋಡಲ್ ಆದಂಥ ಶಾಲಿನಿ ಮೇಡಮ್, ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶಿಕ್ಷಕರ ಸಂಘದ ಪದಾಧಿಕಾರಿಯಾದಂಥ ಜ್ಯೋತಿ ಮೇಡಮ್, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ನ ಮೇಡಮ್ ಆದಂಥ ನಮಿತಾ ಮೇಡಮ್, ಇವರಿಗೂ ಸಹ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸ್ಟಾರ್ ಫುಟ್ವೇರಿನ ಮಾಲಕರಾದಂಥ ಮನ್ಸೂರ್ ಆಲಿ, ಇವರು ಇದ್ದಾರೆ. ಇವರಿಗೂ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಶಿಕ್ಷಣ ತಜ್ಞರಾದಂತಹ ಉಮೇಶ್ ಉಚ್ಚಿಲ್ ಇದ್ದಾರೆ. ಇವರಿಗೂ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪಕ್ಕದ ಶಾಲೆಯ ಭಗವತಿ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಸುರೇಖಾ ಮೇಡಮ್ ಇದ್ದಾರೆ. ಇವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಾದಂತಹ ಇವರು ನಮ್ಮ ಹೊಸಕುರಲ್ನ ವಿದ್ಯಾಧರ್ ಶೆಟ್ಟಿ, ಇವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಮುಂದೆ ನೆರೆದಿರುವಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ಹಾಗೆ ಬೇರೆ ಬೇರೆ ಶಾಲೆಯಿಂದ ಬಂದಂಥ ಮುಖ್ಯ ಶಿಕ್ಷಕರು ಗೀತಾ ಮೇಡಮ್, ಇವರನ್ನು ನಾನು ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನನಗೆ ಸಹಕಾರವನ್ನು ನೀಡಿದಂಥ ನನ್ನ ಎಲ್ಲ ನಮ್ಮ ಸಹೋದ್ಯೋಗಿ ಶಿಕ್ಷಕರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ದೇವಪ್ಪ ಸರ್,
ಹಾಗೂ ನನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕಿದ್ರೆ ಮುಖ್ಯ ಶಿಕ್ಷಕರು ಇದಕ್ಕೆ ಮುಖ್ಯವಾಗಿ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಲ್ಲದೆ ಈ ಕಾರ್ಯಕ್ರಮವು ಯಾವುದೇ ಆಗ್ತಿರಲಿಲ್ಲ. ಹಾಗೆ ಅವರ ಸಹಕಾರದಿಂದ ಈ ಕಾರ್ಯಕ್ರಮವು ನಮಗೆ ನೆರವೇರುತ್ತೆ. ಅವರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಂಕಣದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಎಲ್ಲರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ವಿದ್ಯಾರ್ಥಿಗಳು ಕೂಡ ಉಪಹಾರ ಸೇವಿಸಿ. ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿಗಳು